ಭಾರತದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಭಾರತದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡ್ತು. ಏರ್ ಬೇಸ್ ಹೋಗ್ಬಿಟ್ರೆ ಎಲ್ಲಿ ಫ್ಲೈಟ್ ಹಾರಿಸ್ತಾರೆ ಇವರು? ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹಗಳ ಮೇಲೆ ಭಾರತ ದಾಳಿ ಮಾಡಿದ್ಯಾ? ಆತಂಕ ಇದೆ, ಪ್ರಶ್ನೆ ಕೂಡ ಇದೆ ಅವರಿಗಂತೂ ಕಾಡ್ತಾ ಇದೆ ಪ್ರಶ್ನೆ. ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹ ಸ್ಥಳಗಳಿಗೆ ಹಾನಿಯಾಗಿರುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಓಡ್ ಬಂದು ಅಮೆರಿಕಕ್ಕೆ ಫೋನ್ ಮಾಡಿ ಕೈಕಾಲು ಹಿಡ್ಕೊಂಡು ದಯವಿಟ್ಟು ಒಂದು ಹಾಯ್ ಅಂತ ಆ ಕಡೆಯಿಂದ ಮೆಸೇಜ್ ಬಂದಿರುವಂತದ್ದು. ಕದನ ವಿರಾಮಕ್ಕೆ ಮುಂದೋಡ್ ಬಂದಿದೆ. ಇದೇ ವಿಚಾರಕ್ಕ ಕುತೂಹಲ ಇದೆ. ಪಾಕಿಸ್ತಾನಕ್ಕೆ ಧಾವಿಸಿದ ಅಮೆರಿಕದ ಇಂಧನ ಇಲಾಖೆಯ ವಿಮಾನ. ಓಕೆ, ಪಾಕಿಸ್ತಾನದ ವಾಯುನೆಲೆಗಳಲ್ಲಿ ಅಮೆರಿಕದಿಂದ ಪರಿಶೀಲನೆ ಕೂಡ ಆಗ್ತಾ ಇದೆ. ಭಾರತ ಕೂಡ ಕದನ ವಿರಾಮಕ್ಕೆ ಒಪ್ಪಲು ಇದೇ ಅಂಶ ಪ್ರಮುಖ ಕಾರಣನ. ಯಾಕಂತ ಹೇಳಿದ್ರೆ ಅವರೊಂದು ಮೀಟಿಂಗ್ ಕೂಡ ಕರೆದಿದ್ರು, ನ್ಯೂಕ್ಲಿಯರ್ ಮೀಟಿಂಗ್ ಅನ್ನಕ್ಕೆ ಕರೆದಿದ್ರು. ಅದನ್ನೆಲ್ಲ ಒಪ್ಕೊಳ್ಳಿಲ್ಲ, ಬಿಡಿ, ಇಲ್ಲ ನಾವು ಕರೆದೇ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಇವರಿಗೆ ಈ ಬ್ರೇಕ್ ತುಂಬಾ ಅನಿವಾರ್ಯತೆ ಇತ್ತು. ಏನೋ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಮತ್ತು ಇನ್ನೂ ಅತಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲೇ ಈ ಬ್ರೇಕಿಗೆ ಅಥವಾ ಈ ಒಂದು ವಿರಾಮಕ್ಕೆ ಅವರು ಕೈ ಚಾಚಿದ್ರ. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ. ಸೊ ಒಂದಂತೂ ಗಮನಿಸ್ಬೇಕು, ಇಲ್ಲಿ ಆ ಲಾಸ್ ರಿಕವರಿಗೋಸ್ಕರ ಟೈಮ್ ತಗೊಳಕ್ ಇವ್ರು ಮುಂದಾದ್ರ ಅಂತ. ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹ ಸ್ಥಳಗಳಿಗೆ ಹಾನಿಯಾಗಿರುವ ಸಾಧ್ಯತೆ ಇದೆ. ಅಂದ್ರೆ ಬಹಳ ಡೀಪ್ ಆಗಿ ಡ್ಯಾಮೇಜ್ ಆಗಿದೆ. ನಾವೀಗ S-400 ಆ ಕಡೆಯಿಂದ ಬಂದಿರುವಂತಹ ಡ್ರೋನ್ ನ ಮಿಸೈಲ್ ನ ತಡೆಯೋಕ್ ಬಳಸಿದೀವಿ. ಬಟ್ ಈ ಕಡೆಯಿಂದಲೂ ಬ್ರಹ್ಮೋಸ್ ಎಲ್ಲ ನುಗ್ಗಿದೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ನಮ್ಮವರು ಯಾರು ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಅಗೇನ್ ಸೀಕ್ರೆಟ್. ಅದನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಅಗತ್ಯವೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ನಾವು ಕೇಳೋಕ್ಕೂ ಹೋಗ್ಬಾರ್ದು ಅದನ್ನ. ಆದ್ರೆ ಒಂದು ಅಂಶಗಳನ್ನ ಕೊಟ್ಟಿದ್ದಾರೆ ಕೇಳಿ. ನೆನ್ನೆ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೇಳ್ತಾರೆ, ಇಷ್ಟಿಷ್ಟು ಹೊಡೆದಿದೀವಿ, ನಮಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಹಾನಿ ಆಗಿದೆ, ಬಟ್ ಯಾವ್ದನ್ನ ಬಳಸಿದ್ವಿ ಅಂತ ನಾವು ಈಗಲೇ ಹೇಳಲ್ಲ ಅಂದ್ರು. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಅದೇ ವಿಚಾರವನ್ನ. ಅಂಡ್ ಯಾಕೆ ಅವ್ರು ಕದನ ವಿರಾಮಕ್ಕೆ ತಕ್ಷಣವೇ ಓಡ್ ಬಂದ್ರು ಅಂದ್ರೆ ಇಂಥದ್ದೇನೋ ದೊಡ್ಡ ಪೆಟ್ಟು ಅವ್ರಿಗೆ ಬಿದ್ದಿದೆ. ಪಾಕ್ ವಾಯುನೆಲೆಗಳಲ್ಲಿ ಅಣ್ವಸ್ತ್ರಗಳ ವಿಕಿರಣ ಸೋರಿಕೆಯ ಆತಂಕ ಅವ್ರಿಗೆ ಕಾಡ್ತಾ ಇದೆ. ಅದಕ್ಕೋಸ್ಕರ ಅಮೆರಿಕದ ಇಂಧನ ಇಲಾಖೆಯ ವಿಮಾನ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಅಮೆರಿಕದಿಂದ ಅರ್ಜೆಂಟ್ ಫ್ಲೈಟ್ ಅನ್ನ ಕರೆಸ್ಕೊಂಡಿದ್ದಾರೆ, ಟೆಕ್ನಿಷಿಯನ್ ಅನ್ನ ಕರ್ಕೋಬರಕಷ್ಟೇ. ವೆರಿ ಸಿಂಪಲ್. ಅಲ್ಲಿ ಏನಾಗಿದೆ, ಏನು ಅಂತ ಅದನ್ನ ಪರಿಶೀಲನೆ ಮಾಡುವಂತಹ ತಾಕತ್ತು, ಟೆಕ್ನಾಲಜಿ, ಬುದ್ಧಿ ಇರುವಂತಹ ಮೆದುಳು ಅಲ್ಲಿ ಯಾರಿಗೂ ಇಲ್ಲ. ಅಗೇನ್ ಅವರು ಅಮೆರಿಕಕ್ಕೆ ಒಂದು ದುಂಬಲ್ ಬೀಳ್ಬೇಕು. ಆ ಬೆನ್ನಲ್ಲೇ ಒಂದು ಅರ್ಜೆಂಟ್ ಫ್ಲೈಟ್ ಮುಖಾಂತರ ಅಮೆರಿಕದಿಂದ ಟೆಕ್ನಿಷಿಯನ್ಸ್ ಅನ್ನ ಕರೆಸ್ಕೊಳ್ತಾ ಇದ್ದಾರೆ. ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದ್ರೆ. ಸೊ ಅದೆಲ್ಲ ಆಗ್ಬೇಕು ಅಂದ್ರೆ ಟೈಮ್ ಬೇಕೇ ಬೇಕಲ್ವಾ? ಹಾಗಾಗಿ ಈ ಯುದ್ಧ ವಿರಾಮವನ್ನ ಕೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಅಗೇನ್ ಡೀಟೇಲ್ಸ್ ನ ದಿಲೀಪ್ ನೀಡ್ತಾರೆ. ದಿಲೀಪ, ಸೊ ಈ ಕದನ ವಿರಾಮಕ್ಕೆ ಮತ್ತೊಂದು ಬಹಳ ಪ್ರಮುಖ ಕಾರಣ ಪಾಕಿಸ್ತಾನದ ಕಡೆಯಿಂದ ಅಂದ್ರೆ ಲಾಸ್ ರಿಕವರಿಗೆ ಇರಬಹುದು ಅಂತ ಅನ್ಕೊಳ್ಬಹುದಾ? ಆ ಟೈಮಿಂಗಿಗೋಸ್ಕರನೇ ಈ ರೀತಿ ಕೈಕಾಲನ್ನ ಇಟ್ಕೊಂಡ್ರು ಅಂತ ಹೇಳ್ಬೋದಾ? ನೋಡಿ ವಿದ್ಯಾ, ಶನಿವಾರ ಒಂದು ಮಧ್ಯಾಹ್ನದ ನಂತರ ಏನೇನೆಲ್ಲ ಬೆಳವಣಿಗೆ ನಡೀತು ಅದೆಲ್ಲ ಅತ್ಯಂತ ನಾಟಕೀಯವಾಗಿತ್ತು. ಮತ್ತೆ ಏನಾಗ್ತಾ ಇದೆ ದೇಶದಲ್ಲಿ, ಏನು ಈ ಒಂದು ಸಂಘರ್ಷ ಸನ್ನಿವೇಶದಲ್ಲಿ ಏನು ನಡೀತಾ ಇದೆ ಅನ್ನೋದು ಭಾರಿ ಕುತೂಹಲ ಕೇಳಿಸಿತ್ತು. ಯಾಕೆಂದರೆ ಕೆಲವೊಂದು ಘಟನೆಗಳನ್ನು ನಾವು ಮತ್ತೆ ರೀಕಾಲ್ ಮಾಡೋದಾದರೆ ಶನಿವಾರ ನಡೆದಿದ್ದ ಘಟನೆಗಳನ್ನು ಶನಿವಾರ ಬೆಳಗ್ಗೆ ಹೊತ್ತಿಗೆ ಮಾಹಿತಿ ಸಿಗ್ತಾ ಹೋಯಿತು. ಭಾರತ ಅಮೇರಿಕಾದ ಹಲವು ನ್ಯೂಕ್ಲಿಯರ್ ನೆಲೆಗಳು ಸೇರಿದಂತೆ ಹಲವು ವಾಯುನೆಲೆಗಳ ಮೇಲೆ ದಾಳಿ ನಡೆಸಿದೆ ಅಂತ. ಅದರಲ್ಲೂ ಸರ್ಗೋದಾ ಮತ್ತು ನೂರ್ಖಾನ್ ಏರ್ ಬೇಸ್ ಏನಿದೆ ಅಲ್ಲಿ ಪಾಕಿಸ್ತಾನದ ಒಂದು ಅಣ್ವಸ್ತ್ರ ಸಂಗ್ರಹಗಾರಗಳಿದ್ದಾವೆ ಅನ್ನೋ ಮಾಹಿತಿ ಇತ್ತು. ಅದರ ಬೇಹುಗಾರಿಕಾ ಮಾಹಿತಿಯನ್ನು ಆಧರಿಸಿ ಭಾರತ ಎಲ್ಲ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿತು. ಈ ಸಂದರ್ಭದಲ್ಲಿ ಈಗ ನಾವೇನು ಒಂದು ಮಾಹಿತಿ ಕೊಡ್ತಾ ಇದ್ದೀವಿ, ಇದು ಯಾವ ಮಾಧ್ಯಮದ ಖಚಿತವಾಗಿಲ್ಲ, ಇದೊಂದು ಮೇಲ್ನೋಟಕ್ಕೆ ತೇಲಿ ಬರುತ್ತಿರೋ ಸುದ್ದಿ. ಇದು ಸತ್ಯ ಆಗಿರ್ಬೋದು, ಯಾಕೆಂದರೆ ಬೆಂಕಿ ಇಲ್ದಲೇ ಹೊಗೆ ಆಡಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಏನಂದರೆ ಪಾಕಿಸ್ತಾನ ಇದುವರೆಗೂ ಒಪ್ಕೊಂಡಿಲ್ಲ ಪಾಕಿಸ್ತಾನದ ವಾಯುನೆಲೆಗಳಲ್ಲಿದ್ದ ಅಣ್ವಸ್ತ್ರ ಸಂಗ್ರಹಗಾರಗಳಿಗೆ ಹಾನಿಯಾಗಿದೆ ಅಂತ ಪಾಕಿಸ್ತಾನ ಒಪ್ಕೊಂಡಿಲ್ಲ. ಆದರೆ ಒಂದು ಮೇಲೆ ಹರಿದು ಬರ್ತಿರೋ ಮಾಹಿತಿ ಏನಂದರೆ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಗಳ ಮೇಲೆ ಭಾರತ ಏನೊಂದು ಕ್ಷಿಪಣಿ ದಾಳಿ ನಡೆಸ್ತು. ಯಾವ ಕ್ಷಿಪಣಿಯಿಂದ ದಾಳಿ ನಡೆಸ್ತು ಅಂತ ಭಾರತ ಹೇಳಿಲ್ಲ ಒನ್ಸ್ ಅಗೇನ್. ಆದರೆ ಕ್ಷಿಪಣಿ ದಾಳಿ ಅಂತೂ ನಡೆದಿದೆ. ಆ ಕ್ಷಿಪಣಿ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರಗಳಿಗೆ ಹಾನಿಯಾಗಿದೆ. ಒಂದು ಹಂತದಲ್ಲಿ ಒಂದು ಅಣ್ವಸ್ತ್ರದಿಂದ ವಿಕಿರಣ ಸೋರಿಕೆ ಆಗಿರೋ ಸಾಧ್ಯತೆಯೂ ಇದೆ ಅನ್ನೋ ಮಾಹಿತಿ ಇದೆ. ಇದು ಅತ್ಯಂತ ಗಂಭೀರ ವಿಚಾರ. ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಾಹ್ನದ ಹೊತ್ತಿಗೆ ಒಂದು ಟ್ವೀಟ್ ಮಾಡ್ತಾರೆ, ಏನಂದರೆ ಎರಡೂ ದೇಶಗಳು ಕಾಮನ್ ಸೆನ್ಸ್ ಬಳಸಬೇಕು ಅಂತ. ಈ ಒಂದು ಪದ ಇದೆಯಲ್ಲ ಅದು ಭಾರತಕ್ಕೆ ನಿಜವಾಗ್ಲೂ ಇರಿಸು ಮುರಿಸು. ಯಾಕೆಂದರೆ ಭಾರತಕ್ಕೆ ಕಾಮನ್ ಸೆನ್ಸ್ ಇಲ್ವಾ ಅಂತ. ಅಂದರೆ ಕಾಮನ್ ಸೆನ್ಸ್ ಅನ್ನೋ ಪದನ ಒಂದು ಅಮೆರಿಕ ಅಧ್ಯಕ್ಷರು ಅದು ಅವರಿಗೆ ರಾತ್ರಿ ಆಗಿತ್ತು.
ಅಂಥ ಟೈಮಲ್ಲಿ ಮಧ್ಯರಾತ್ರಿ ಟೈಮಲ್ಲಿ ಅವರು ಒಂದು ಟ್ವೀಟ್ ಮಾಡ್ತಾರೆ, ಸಭೆಗಳು ಮಾಡ್ತಾರೆ ಅಂದರೆ ಏನು ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟ ಡ್ಯಾಮೇಜ್ ಆಗಿದೆ, ಅದರಲ್ಲೂ ಅಣು ವಿಕಿರಣ ಸೋರಿಕೆ ಅಂತ ಆತಂಕ ಎದುರಾಗಿದೆ. ಒಂದು ವೇಳೆ ಅಣುಬಾಂಬ್ಗೆ ಏನಾದರೂ ಧಕ್ಕೆ ಆದರೆ, ಅದೇನಾದರೂ ವಿಕಿರಣ ಹೆಚ್ಚಿನ ಮಟ್ಟದಲ್ಲಿ ಸೋರಿಕೆ ಆದರೆ ಸಾವಿರಾರು ಜೀವಗಳ ಹಾನಿಯಾಗ್ಬೋದು, ಜೊತೆಗೆ ಜಾಗತಿಕವಾಗಿ ದೊಡ್ಡ ಸಂಕಷ್ಟ ಎದುರಾಗ್ಬೋದು. ಇದೇ ಕಾರಣಕ್ಕೆ ಪಾಕಿಸ್ತಾನ ಮಧ್ಯಪ್ರವೇಶ ಮಾಡ್ತು ಅಂತಲೂ ಕೆಲವೊಂದು ಕಡೆ ವಿಶ್ಲೇಷಣೆ ಕೇಳಿಬರ್ತಿದೆ. ಅಗೈನ್ ಇದು ಯಾವುದೂ ಕನ್ಫರ್ಮ್ ಆಗಿಲ್ಲ, ಎಲ್ಲ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕೆ ಅಮೆರಿಕ ಸಡನ್ನಾಗಿ ಮಧ್ಯಪ್ರವೇಶ ಮಾಡ್ತು. ಭಾರತ ಕೂಡ ಅನಿವಾರ್ಯವಾಗಿ ಇದಕ್ಕೆ ಒಪ್ಪಲೇಬೇಕಾಯಿತು ಅನ್ನೋ ಮಾಹಿತಿ ಹರಿದಾಡ್ತಿದೆ. ಇದಕ್ಕೆ ಭಾರತ ಸರ್ಕಾರನೇ ಸ್ಪಷ್ಟನೆ ಕೊಡಬೇಕು. ಯಾಕಂದರೆ ಭಾರತದ ವಿದೇಶಾಂಗ ಸಚಿವರು ಶನಿವಾರ ಸಂಜೆ ಒಂದು 6 ಗಂಟೆಗೆ ಸುದ್ದಿಗೋಷ್ಠಿ ಅಂತ ಹೇಳಿದ್ರು. ಭಾರತೀಯ ವಿದೇಶಾಂಗ ಇಲಾಖೆ ಕಳೆದ 3 ದಿನಗಳಿಂದ ಏನು ಆಪರೇಷನ್ ಸಿಂಧು ಶುರುವಾದಾಗಲಿಂದ ಸುದ್ದಿಗೋಷ್ಠಿ ಏನು ಮಾಡ್ತಿದ್ರು, ಅವರ ಸುದ್ದಿಗೋಷ್ಠಿಗಳು ತುಂಬ ಡಿಟೇಲ್ ಆಗಿರೋದು. ಆದರೆ ಶನಿವಾರ ಸಂಜೆ 6 ಗಂಟೆಗೆ ಏನು ಸುದ್ದಿಗೋಷ್ಠಿ ಆಯಿತು, ಅವ್ರು ಕೇವಲ ಒಂದೇ ಮಾತು, ನಾವು ಇವತ್ತು ಸಂಜೆ 5 ಗಂಟೆಯಿಂದ ಕದನ ವಿರಾಮಕ್ಕೆ ಒಪ್ಪಿದ್ದೀವಿ. ಪಾಕಿಸ್ತಾನ DGMO ಕಾಲ್ ಮಾಡಿದ್ರು, ಮಧ್ಯಾಹ್ನ 3:15 ಅವರು ಕದನ ವಿರಾಮಕ್ಕೆ ಮನವಿ ಮಾಡಿದ್ರು, ನಾವು ಒಪ್ಪಿದ್ವಿ ಅಷ್ಟೇ ಹೇಳ್ಬಿಟ್ಟು ಹೊರಟೋದ್ರು. ಸೇನೆ ಕೂಡ ಏನು ಹೇಳ್ತು, ಕದನ ವಿರಾಮಕ್ಕೆ ಭಾರತ ಒಪ್ಪಿದೆ, ಭಾರತ ಸಂವಿಧಾನ ಗೌರವಿಸಿ ನಾವು ಕೂಡ ಇದು ಹಿಂದೆ ಸರಿದಿದ್ದೀವಿ, ಆದರೆ ನಾವು ಸದಾಕಾಲ ಎಚ್ಚರಿಕೆಯಿಂದ ಇರ್ತೀವಿ ಅಂತ ಅಷ್ಟೇ ಹೇಳಿತ್ತು ಭಾರತೀಯ ಸೇನೆ. ನಿಜವಾದ ಹಾನಿಯ ಒಂದು ಸಾಧ್ಯತೆಗಳು ಇನ್ನೂ ಬಂದಿಲ್ಲ. ಯಾಕೆಂದರೆ ಏರ್ ಬೇಸಲ್ಲಿರುವಂಥ ಅಣ್ವಸ್ತ್ರ ಸಂಗ್ರಹಗಳು ಭಾಳ ಸೂಕ್ಷ್ಮ ವಿಚಾರಗಳು. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಅಪಾಯನೇ ತಂದೊಡ್ಡಬಲ್ಲದು. ಭಾರತ ಏನೊಂದು ದಾಳಿ ನಡೆಸಿದೆ, ಈ ದಾಳಿಯಿಂದ ಅಣು ವಿಕಿರಣ ಸೋರಿಕೆ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದೆಷ್ಟು ಮಟ್ಟಿಗೆ ಸತ್ಯ ಅಂತ ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ ವಿದ್ಯಾ. ಓಕೆ, ಈಗ ಇವತ್ತಿನ DGMO ಮೀಟಿಂಗ್ ಬಹಳ ಹೈ ವೋಲ್ಟೇಜ್ ಮೀಟಿಂಗ್, ಕ್ರೂಷಿಯಲ್ ಎರಡೂ ದೇಶಕ್ಕೂ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಂಡೀಷನ್ಗಳನ್ನು ನಾವು ಹಾಕ್ಬೋದು ಆ್ಯಂಡ್ ಅವರು ಕೇಳ್ಬೋದು ಅಂತಿದ್ದಾರೆ. ಈ ಕಂಡೀಷನ್ಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇಂತಿಂಥದ್ದು ನಮ್ಮ ಕಡೆಯಿಂದ ಹೋಗ್ಬೋದು, ಅವರು ಇದನ್ನು ಕೇಳ್ಬೋದು ಅಂತ ಏನಾದರೂ ವಿಶ್ಲೇಷಣೆ ಕೊಡ್ಬೋದಾ ದಿಲೀಪ್ ಈ ಸಂದರ್ಭದಲ್ಲಿ? ಏನಂದರೆ ನೋಡಿ, ಪಾಕಿಸ್ತಾನ ಸದ್ಯದ ಮಟ್ಟಿಗೆ ಕಂಡೀಷನ್ ಹಾಕೋ ಸ್ಥಿತಿನಲ್ಲಿ ಇದೆ ಅಂತ ಅನ್ನಿಸ್ತಿಲ್ಲ. ಈ ಕಂಡೀಷನ್ ಹಾಕೋದೇನಾದರೂ ಇದ್ದರೆ ಭಾರತ ಹಾಕ್ಬೋದು. ಈಗಾಗಲೇ ಭಾರತ ಹೇಳಿದೆ, ಯಾವುದೇ ರೀತಿಯ ಭಯೋತ್ಪಾದಕ ದಾಳಿಯನ್ನು ಭಾರತ ಯುದ್ಧದ ಪ್ರಚೋದನೆ ಅಂತ ಪರಿಗಣಿಸುತ್ತೆ. ಇದು ಮೊದಲ ಕಂಡೀಷನ್ನು. ನಾಳೆ ಭಾರತದಲ್ಲಿ ಇವತ್ತಿನ DGMO ಮೀಟಿಂಗ್ ಆಗಿದೆ, ಕದನ ವಿರಾಮ ಮುಂದುವರಿಯುತ್ತೆ ಅಂತ ಭಾರತ ಒಪ್ಪಿದ್ರೆ ಆಪರೇಷನ್ ಸಿಂಧೂರ್ನ ತಕ್ಕ ಮಟ್ಟಿಗೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ರೂ ಕೂಡ ನಾಳೆನೇ ಅಥವಾ ಇವತ್ತು ಸಂಜೆನೇ, ಇವತ್ತು ರಾತ್ರಿನೇ ಏನಾದರೂ ಪಾಕಿಸ್ತಾನದಿಂದ ಉಗ್ರ ದಾಳಿ ರೀತಿಯಾದಂಥ ಯಾವುದೇ ಒಂದು ಕೃತ್ಯ ನಡೆದರೂ ಅದನ್ನು ಯುದ್ಧದ ಪ್ರಚೋದನೆ ಅಂತ ಭಾರತ ಪರಿಗಣಿಸುತ್ತೆ. ಇದು ಭಾರತದ ಮೊದಲ ಸವಾಲಾಗಿರುತ್ತೆ. ಎರಡನೇದು, ಸಿಂಧು ನದಿ ನೀರಿನ ಒಪ್ಪಂದವನ್ನು ಭಾರತ ಏಕಪಕ್ಷೀಯವಾಗಿ ರದ್ದು ಮಾಡ್ಕೊಂಡಿದೆ. ಆ ಒಪ್ಪಂದವನ್ನು ಭಾರತ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಒಂದು ಒಪ್ಪಂದದ ಪ್ರಕಾರ ಸಿಂಧು ನದಿಯ ಬಹುತೇಕ ನೀರು, ಬಹುಪಾಲು ನೀರು ಅಂದರೆ 60%ಗಿಂತಲೂ ಹೆಚ್ಚಿನ ನೀರನ್ನು ಪಾಕಿಸ್ತಾನಕ್ಕೆ ಭಾರತ ಬಿಟ್ಕೊಡಕ್ಕೆ ಒಪ್ಪಿತ್ತು. ಅದು ಏನಕ್ಕೆ ಅಂದರೆ ಸ್ನೇಹದ ಪ್ರತೀಕವಾಗಿ. ಆದರೆ ಈಗ ಭಾರತ ಪಾಕಿಸ್ತಾನ ಮಧ್ಯೆ ಸ್ನೇಹ ಇಲ್ಲ, ಮತ್ತು 1960ರ ಒಂದು ಸನ್ನಿವೇಶ ಈಗ ಇಲ್ಲ. ಹಾಗಾಗಿ ಭಾರತ ಒಂದು ಸಿಂಧು ನದಿ ನೀರಿನ ಒಪ್ಪಂದವನ್ನು ಮುಂದುವರಿಕೆ ಮಾಡೋಕ್ಕೆ ಬಿಡಲ್ಲ. ಜೊತೆಗೆ ಪಾಕಿಸ್ತಾನ ಏನೊಂದು ತನ್ನ ಫಾರ್ವರ್ಡ್ ಪೋಸ್ಟ್ಗಳಲ್ಲಿ ಸೇನಾ ನೆಲೆಗಳನ್ನು ಈಗಾಗಲೇ ಸೈನಿಕರನ್ನ ಮೊಬಲೈಸ್ ಮಾಡಿದೆ, ಗಡಿಯಾಗೆ ಸೈನಿಕರು ತಗೊಂಬಂದಿಟ್ಟಿದೆ, ಅದನ್ನು ವಾಪಸ್ ಕರೆಸಿ ಅಂತ ಹೇಳ್ಬಿಟ್ಟು ಭಾರತ ಮೊರೆ ಇಡ್ಬೋದು. ಜೊತೆಗೆ ಪಾಕಿಸ್ತಾನ ಈ ಒಂದೇನು ಪಹಲ್ಗಾಮ್ ದಾಳಿ ಇದೆ, ಕೇವಲ ಪಹಲ್ಗಾಮ್ ದಾಳಿ ಮಾತ್ರವಲ್ಲ, ಆ ನಂತರ ಪಾಕಿಸ್ತಾನ ಏನೆಲ್ಲ ದಾಳಿ ನಡೆಸಿದೆ ಭಾರತದ ಮೇಲೆ, ಅದರ ಎಲ್ಲ ವಿಚಾರವಾಗಿ ತನಿಖೆಗೆ ಭಾರತ ಒತ್ತಾಯಿಸ್ಬೋದು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ IMF ಏನೊಂದು ಲೋನ್ ಕೊಡಬೇಕಾಗಿದೆ ಪಾಕಿಸ್ತಾನಕ್ಕೆ, ಆ ಲೋನ್ನ ಸ್ಯಾಂಕ್ಷನ್ ಮಾಡಬೇಡಿ ಅಂತಲೂ ಒತ್ತಾಯ ಇರೋ ಸಾಧ್ಯತೆ ಇದೆ. ಇಲ್ಲಿ ಒಂದು ಮಹತ್ವ ವಿಚಾರ ಗಮನಿಸಬೇಕು. ಪಾಕಿಸ್ತಾನ ಅಮೆರಿಕದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋ ಸಂದರ್ಭದಲ್ಲಿ IMF ಲೋನ್ನ ನಾವು ನಿಮಗೆ ಕೊಡ್ತೀವಿ ಅಂತೇಳ್ಬಿಟ್ಟು ಟ್ರಂಪ್ ಒಪ್ಪಿರೋ ಕಾರಣಕ್ಕೆ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿದೆ ಅನ್ನೋ ಮಾತು ಹರಿದಾಡ್ತಿದೆ. ಒಂದು ವೇಳೆ ಈ ಎಲ್ಲ ಘಟನೆಗಳು ನಡೆದ ಮೇಲೂ ಪಾಕಿಸ್ತಾನಕ್ಕೆ IMFನ ಒಂದು ಬೈಲ್ಔಟ್ ಪ್ಯಾಕೇಜ್ ಸಿಕ್ಕಿದ್ರೆ ಅದು ನಿಜವಾಗ್ಲೂ ಭಾರತಕ್ಕೆ ರಾಜತಾಂತ್ರಿಕವಾಗಿ ಬೇಸರ ಸಂಗತಿ ಆಗುತ್ತೆ, ಇರುಸು ಮುರುಸಿನ ಸಂಗತಿ ಆಗುತ್ತೆ. ಯಾಕೆಂದರೆ ಒಂದು ಉಗ್ರ ರಾಷ್ಟ್ರ ಅದರ ಒಂದು ಉಗ್ರ ಕೃತ್ಯಕ್ಕೆ ಭಾರತ ಎಲ್ಲ ಸಾಕ್ಷಿ ಕೊಟ್ಟರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಸಹಾಯಧನ ಸಿಗುತ್ತೆ ಅಂತ ಹೇಳಿದ್ರೆ ಆ ಹಣ ಮತ್ತೆ ಉಗ್ರರ ಕೈ ಸೇರ್ಬೋದು ಅನ್ನೋ ಆತಂಕ ಇದ್ದೇ ಇರುತ್ತೆ. ಹಾಗಾಗಿ ಭಾರತ ಈ ವಿಚಾರವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡೋ ಸಾಧ್ಯತೆ ಇದೆ ವಿದ್ಯಾ.